ವಿಚಾರಣೆಯನ್ನ ಚುರುಕುಗೊಳಿಸಿದೆ ಎಸ್ಐಟಿ. ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡೋದು ಈಗ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಪ್ರಜ್ವಲ್ ವಿಚಾರಣೆ ಅಸಲಿ ವಿಚಾರಣೆ ಇವತ್ತಿಂದ ಆರಂಭ ಆಗ್ತಾ ಇದೆ. 6 ದಿನ ಎಸ್ಐಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ಇರ್ತಾರೆ. ವಿಡಿಯೋ ರೆಕಾರ್ಡ್ ಮಾಡಿದ ಮದರ್ ಡಿವೈಸ್ಗಾಗಿ ಈಗ ಎಸ್ಐಟಿಯಿಂದ ಶೋಧ. ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡೋದೇ ಈಗ ದೊಡ್ಡ ಚಾಲೆಂಜ್ ಆಗಿದೆ. ಮೊಬೈಲ್ ಕಳೆದು ಹೋಗಿದೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. 1 ವರ್ಷದ ಹಿಂದೆ ಮೊಬೈಲ್ ಕಳೆದು ಹೋಗಿದೆ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಮೊಬೈಲ್ ಕಳವಿನ ಬಗ್ಗೆ ಠಾಣೆಯಲ್ಲೂ ಸಹ ನಾನು ದೂರನ್ನ ನೀಡಿದ್ದೆ. 2023 ಮಾರ್ಚ್ 29ರಂದು PA ಭರತ್ರಾಜ್ ಮೂಲಕ ದೂರನ್ನ ನೀಡಲಾಗಿದೆ. ಪೊಲೀಸರು ಕೂಡ ಕೇಸನ್ನ ದಾಖಲಿಸಿ ಮೊಬೈಲ್ ಪತ್ತೆಗೆ ಮುಂದಾಗಿದ್ರು. ಪ್ರಜ್ವಲ್ ಹೇಳಿಕೆಯ ಬೆನ್ನಲ್ಲೇ ಈಗ ಹೊಳೆನರಸೀಪುರ ಪೊಲೀಸರನ್ನ ಸಂಪರ್ಕಿಸಿದೆ ಎಸ್ಐಟಿ. ಹೊಳೆನರಸೀಪುರ ಪೊಲೀಸರನ್ನ ಸಂಪರ್ಕ ಮಾಡಿ ಮೊಬೈಲ್ ಕಳವಿನ ಬಗ್ಗೆ NCR ದಾಖಲಿಸಿರೋದಾಗಿ ಮಾಹಿತಿಯನ್ನ ಕಲೆ ಹಾಕಿದೆ. ಎಷ್ಟೇ ಹುಡುಕಿದ್ರೂ ಸಹ ಮೊಬೈಲ್ ಸಿಕ್ಕಿಲ್ಲ ಅಂತ ಸ್ಥಳೀಯ ಪೊಲೀಸರು ಹೇಳಿದ್ದಾರೆ. ಮೊಬೈಲ್ನ IMEI ನಂಬರ್ ಅನ್ನ ಪಡೆದು ಮತ್ತೆ ಮೊಬೈಲ್ ಪತ್ತೆಗೆ ಎಸ್ಐಟಿ ಈಗ ಮುಂದಾಗಿದೆ. ಆ ಮೊಬೈಲ್ ಎಲ್ಲಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆ ಮೊಬೈಲ್ ಕಳೆದೋಗಿ 1 ವರ್ಷ ಆಗಿದೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಕಳವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದ್ರೂ ಸಹ ಮೊಬೈಲ್ ಸಿಕ್ಕಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಪ್ರಜ್ವಲ್ ನೀಡಿದ್ರಿಂದಾಗಿ ಎಸ್ಐಟಿ ಅಧಿಕಾರಿಗಳು ಹೊಳೆನರಸೀಪುರ ಪೊಲೀಸರನ್ನ ಸಹ ಸಂಪರ್ಕ ಮಾಡಿ ಆ ಮೊಬೈಲ್ ಕಳವಿನ ಬಗ್ಗೆ ದೂರು ದಾಖಲಾಗಿದೆಯಾ ಅದರ ಮಾಹಿತಿಯನ್ನ ಸಹ ಪಡೆದುಕೊಂಡಿದ್ದಾರೆ. ದಿನಕ್ಕೆ ಮುಗಿಯೋದಿಲ್ವಾ ಹಾಗಾದ್ರೆ ಪ್ರಜ್ವಲ್ ಪೊಲೀಸ್ ಕಸ್ಟಡಿ? ಹೊಳೆನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಈಗ CID ಸೈಬರ್ ಠಾಣೆಯಲ್ಲಿ 2 ರೇಪ್ ಪ್ರಕರಣ ಸಹ ದಾಖಲಾಗಿದೆ. ಒಟ್ಟು 3 ಪ್ರಕರಣ ದಾಖಲಾಗಿರೋದು ಪ್ರಜ್ವಲ್ ವಿರುದ್ಧ. ಈಗಾಗಲೇ 1 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. 3 FIRಗಳಿಗೆ ಪ್ರತ್ಯೇಕ ತನಿಖಾಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಹೊಳೆನರಸೀಪುರ ಕೇಸ್ನ ಕಸ್ಟಡಿ ಮುಗಿದ ಬಳಿಕ ಮತ್ತೆ ಅರೆಸ್ಟ್ ಆಗುವಂತಹ ಸಾಧ್ಯತೆ. CID ಸೈಬರ್ ಠಾಣೆಯ FIR ಮೇಲೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. 2 FIRಗಳಲ್ಲಿ ಪ್ರತ್ಯೇಕವಾಗಿ ಕಸ್ಟಡಿಗೆ ಪಡೆಯುವಂತಹ ನಿರ್ಧಾರಕ್ಕೆ ಈಗ ಬಂದಂತೆ ಕಾಣಿಸ್ತಾ ಇದೆ. 15ರಿಂದ 20 ದಿನ ಪ್ರಜ್ವಲ್ ಕಸ್ಟಡಿಯಲ್ಲೇ ಇರುವಂತಹ ಸಾಧ್ಯತೆ ಇದೆ. ಅಸಲಿ ತನಿಖೆ ಶುರು ಮಾಡಲಿರುವ SIT ಅಧಿಕಾರಿಗಳು ಪ್ರಜ್ವಲ್ ವಿರುದ್ಧ 3 FIRಗಳು ದಾಖಲಾಗಿದೆ. ಈಗ ಪ್ರತ್ಯೇಕವಾಗಿ ತನಿಖೆಯನ್ನ ಆರಂಭ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಈಗ ಅರೆಸ್ಟ್ ಆಗಿರೋದು ಕಸ್ಟಡಿಯಲ್ಲಿ ಇರುವಂತದ್ದು ಹೊಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಕಸ್ಟಡಿಗೆ ಪಡೆದಿದೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ FIRಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇದೆ. ಇನ್ನೂ 2 FIRಗಳು ಸಹ ದಾಖಲಾಗಿದೆ CID ಸೈಬರ್ ಠಾಣೆಯಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ತನಿಖೆ ಆಗಬೇಕು. ಹಾಗಾಗಿ ಮತ್ತೆ 6 ದಿನ ಮುಗಿದ ನಂತರ ಮತ್ತೆ ಬಂಧನ ಆಗುವಂತಹ ಸಾಧ್ಯತೆ ಇದೆಯಾ? ಮತ್ತೆ ಕಸ್ಟಡಿಗೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಪ್ರಜ್ವಲ್ನನ್ನ ಪಡೆಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತವಾಗಿಯೂ ಪ್ರಗತಿ, ಇಂತಹದ್ದೊಂದು ಮಾಹಿತಿ ಇದೀಗ SIT ಅಧಿಕಾರಿಗಳ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಏನು ಹೊಳೆನರಸೀಪುರದಲ್ಲಿ ಏನೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಬಂಧನವನ್ನು ತೋರಿಸಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದ ಸಂಬಂಧವಾಗಿ ಪ್ರಜ್ವಲ್ ರೇವಣ್ಣ ಬಂಧನ ಮಾಡಿರೋದಾಗಿ ಈಗಾಗಲೇ ಮಾಹಿತಿ ಕೊಟ್ಟಿರುವಂಥದ್ದು. ಆದರೆ ಇನ್ನೂ ಪ್ರಜ್ವಲ್ ರೇವಣ್ಣ ಮೇಲೆ 2 ಪ್ರಕರಣಗಳು ದಾಖಲಾಗಿದೆ. ಒಂದು ಏನು CIDಯಲ್ಲಿ ದಾಖಲಾಗಿದ್ದಂಥ 2 ಏನು ಅತ್ಯಾಚಾರ ಪ್ರಕರಣಗಳು, ಇನ್ನೂ 2 ಪ್ರಕರಣಗಳಿದೆ. ಹೀಗಾಗಿ ಏನು ಹೊಳೆನರಸೀಪುರದಲ್ಲಿ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಅವರನ್ನು ಬಂಧನ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದರು. ಇದೀಗ 6 ದಿನ ಇನ್ನೂ 20 ದಿನಗಳ ಕಾಲ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅವರ ವಿಚಾರಣೆ ಮುಗಿದ ಬಳಿಕ ಮತ್ತೊಂದು ಪ್ರಕರಣದ ಸಲುವಾಗಿ ನ್ಯಾಯಾಲಯದ ಮೊರೆ SIT ಅಧಿಕಾರಿಗಳು ಹೋಗ್ತಾರೆ ಅನ್ನುವಂಥದ್ದು. ಅಲ್ಲಿ ಏನು ಒಂದೊಂದು ಪ್ರಕರಣಕ್ಕೂ ಇದೇ ರೀತಿಯಾಗಿ 6 ದಿನ 7 ದಿನ ಅಂದರೆ ನ್ಯಾಯಾಲಯ ಎಷ್ಟು ದಿನಗಳ ಅವಶ್ಯಕತೆ ಇದೆ ಅಂತೇಳಿ ಇವರು ಮನವಿ ಮಾಡ್ತಾರೆ, ಅದರ ಮೇಲೆ ನ್ಯಾಯಾಲಯ ಕಸ್ಟಡಿಗೆ ನೀಡುತ್ತೆ. ಆದರೆ
ಇನ್ನು 2 ಪ್ರಕರಣಗಳು ಬಾಕಿ ಇರೋದ್ರಿಂದ ಆ ಒಂದು ಪ್ರಕರಣದಲ್ಲೂ ಸಹ SIT ಅಧಿಕಾರಿಗಳು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಏನು ಪ್ರಜ್ವಲ್ ರೇವಣ್ಣಗೆ ಇನ್ನೂ SIT ಅಧಿಕಾರಿಗಳ ಕಸ್ಟಡಿ 20 ದಿನಗಳವರೆಗೂ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಇದು ಯಾಕಂದರೆ ಇನ್ನು 2 ಪ್ರಕರಣ ಏನಿದೆ ಅದರಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗಿದೆ. ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಈ ಒಂದು ಹೊಳೆನರಸೀಪುರ ಕೇಸಲ್ಲಿ ಸಾಕಷ್ಟು ವಿಚಾರಣೆ ಮಾಡಬೇಕಾಗಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಸರಿಯಾದ ರೀತಿಯಲ್ಲಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಇದೇ ಕಾರಣ ಇಟ್ಟು ನ್ಯಾಯಾಲಯದ ಮುಂದೆ ಅವರು ಮತ್ತೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಮತ್ತೆ ಇನ್ನಷ್ಟು ದಿನ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನಂದರೆ ಈ ಒಂದು 6 ದಿನ ಅಷ್ಟೇ ಅಲ್ಲ ಕಸ್ಟಡಿ, ಮತ್ತಷ್ಟು ದಿನಗಳು ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಗೆ ಬರಬೇಕಾಗುತ್ತೆ ಅನ್ನುವಂಥ ಒಂದಷ್ಟು ದಟ್ಟವಾದ ಕಾರಣಗಳು ಇದೀಗ ಕಾಣ್ತಾ ಇರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.